ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಪ್ರದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮಗೇನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಷಯ ಹೋಮಿಯೋಪತಿ ಅಟೋಮಿಕ್ ಸೈನ್ಸ್. ಈಗ ಹೋಮಿಯೋಪತಿಯ ಔಷಧಿಗಳನ್ನು ಎಲ್ಲರೂ ಸೇವಿಸ್ತಾನೆ ಇರ್ತಾರೆ. ಹೋಮಿಯೋಪತಿ ಡಾಕ್ಟ್ರುಗಳು 5 ರೂಪಾಯಿಯಿಂದ ಹಿಡಿದು 50,000ವರೆಗೂ ಚಾರ್ಜ್ ಮಾಡ್ತಾರೆ. ಆದರೆ ಇದರ ಬಗ್ಗಿನ ಪೂರ್ತಿಯಾದ ಅರಿವು ಆ ಡಾಕ್ಟ್ರುಗಳಿಗೆ ಇರಲ್ಲ. ಯಾಕೆ ಅಂತ ಹೇಳಿದರೆ ಅವರು ಓದಿರ್ತಕ್ಕಂಥ ಸೈನ್ಸು ಎಷ್ಟು ಉತ್ಕೃಷ್ಟವಾಗಿದೆ ಮತ್ತು ಅದರ ಒಂದು ಪರಿಣಾಮ ಜೀವ ಕಣಗಳ ಮೇಲೆ ಹೇಗೆ ಆಗುತ್ತೆ ಅನ್ನುವ ಪೂರ್ತಿಯಾದ ಅರಿವು ಸಾಮಾನ್ಯರಿಗೆ ಗೊತ್ತಿರಲ್ಲ. ಮತ್ತು ಡಾಕ್ಟ್ರುಗಳು ಮಾಡ್ತಕ್ಕಂಥ ಒಂದು ಉಪಚಾರದಲ್ಲೂ ಸಹಿತ ಇದರ ಒಂದು ಗಮನ ಇರದೇ ಮಾಡ್ತಾ ಇರ್ತಾರೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಹೋಮಿಯೋಪತಿ ಒಂದು ಅಟಮಿಕ್ ಸೈನ್ಸ್. ಇದು ಬಹಳ ಸೂಕ್ಷ್ಮ ಜೀವಕಣವನ್ನು ಸರಿಯಾಗಿ ನಿಯಂತ್ರಿಸಿ ಅದನ್ನು ಆರೋಗ್ಯ ಸ್ಥಿತಿಗೆ ತರುವಂತಹ ಒಂದು ವಿಜ್ಞಾನ ಈ ಹೋಮಿಯೋಪತಿ ಸ್ನೇಹಿತರೆ. ಸೊ ಹೀಗಾಗಿ ಅದರ ಬಗ್ಗಿನ ಒಂದು ಪೂರ್ತಿಯಾದ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈಗ ಹೋಮಿಯೋಪತಿ ರೋಗವನ್ನು ಯಾವ ತರಹದ ದೃಷ್ಟಿಕೋನದಲ್ಲಿ ಈ ರೋಗವನ್ನು ನೋಡ್ತೀವಿ ಅಂತ ಹೇಳಿದರೆ, ನಾವು ರೋಗಿಯನ್ನು ದೇಹ, ಮನಸ್ಸು ಮತ್ತು ಅವನ ಭಾವನಾತ್ಮಕ ಜಗತ್ತಿನಲ್ಲಿ ಏನು ಪರಿವರ್ತನೆಗೊಂಡಿದೆ ಆರೋಗ್ಯವಂತ ಸ್ಥಿತಿಯಿಂದ ಅಂತ ನಾವು ನೋಡ್ತೀವಿ ಸ್ನೇಹಿತರೆ. ಅಂತ ಹೇಳಿದರೆ ಈಗ ರೋಗಿ ಬರುವ ಒಂದು ಕಾರಣ ಏನು ಅಂತ ಹೇಳಿದರೆ, ರೋಗ ಬಂದಿರುವ ಕಾರಣದಿಂದ ರೋಗಿ ಡಾಕ್ಟ್ರ್ ಹತ್ರ ಬಂದಿರ್ತಾರೆ. ಆದರೆ ಈ ರೋಗಿಗೂ ಮತ್ತು ರೋಗಕ್ಕೂ ಬಹಳಷ್ಟು ವ್ಯತ್ಯಾಸವಿರುತ್ತೆ. ಯಾಕೆ ಅಂತ ಹೇಳಿದರೆ ರೋಗಿ ಒಂದು ತರಹದ ಪ್ರತಿಕ್ರಿಯೆಯನ್ನು ಮಾಡ್ತಾ ಇರ್ತಾನೆ ತನ್ನ ಜೀವನದಲ್ಲಿ. ಯಾವುದೇ ಒಂದು ಪ್ರಚೋದನೆಗೆ ತಪ್ಪಾಗಿ ನೀವು ನಿಮ್ಮ ದೇಹ, ಮನಸ್ಸು ಮತ್ತು ಭಾವನೆಗಳು ಉತ್ತರವನ್ನು ಕೊಡ್ತು ಅಂತ ಹೇಳಿದರೆ ಇದೇ ಒಂದು ರೋಗದ ಸ್ಥಿತಿಯಾಗಿ ದೇಹ, ಮನಸ್ಸು ಮತ್ತು ಭಾವನೆಗಳಲ್ಲಿ ಉಂಟಾಗುತ್ತೆ ಸ್ನೇಹಿತರೆ. ಅಂತ ಹೇಳಿದರೆ ಈಗ ಚಳಿ ಇದೆ, ಅದಕ್ಕೆ ನೀವು ಬೆಡ್ಶೀಟ್ ಹಾಕ್ಕೊಳ್ಬೇಕೆ ಹೊರತಾಗಿ ಚಳಿಯಲ್ಲಿ ಪೂರ್ತಿಯಾಗಿ ಈ ಬೆಡ್ಶೀಟನ್ನು ತೆಗೆದು ಅಂಗಿಯನ್ನು ಬಿಚ್ಚಿ ನೀವು ಅದಕ್ಕೆ ಹೀಗೆ ರೆಸ್ಪಾಂಡ್ ಮಾಡಿದ್ರಿ ಅಂತ ಹೇಳಿದರೆ ಅದು ಒಂದು ರೋಗಗ್ರಸ್ತ ಸ್ಥಿತಿ. ಸೊ ಹೀಗಾಗಿ ಮಾನಸಿಕ ರೋಗ, ದೈಹಿಕ ರೋಗ ಮತ್ತು ಭಾವನಾತ್ಮಕ ರೋಗ ಇವೆಲ್ಲವೂ ಸಹಿತ ಒಬ್ಬ ರೋಗಿಯಲ್ಲಿ ಇರ್ತಕ್ಕಂಥದ್ದು ಸರ್ವೇಸಾಮಾನ್ಯ. ಆದರೆ ನಮ್ಮ ಹತ್ರ ಪೇಷಂಟ್ಸ್ ಬರ್ತಕ್ಕಂಥ ಕಾರಣಗಳು ಅಂತ ಹೇಳಿದರೆ ಸೋರಿಯಾಸಿಸ್ ಇದೆ, ಹಾರ್ಟ್ ಡಿಸೀಸ್ ಇದೆ, ಎಸಿಡಿಟಿ ಇದೆ, ಮತ್ತು ಹಲವಾರು ರೋಗದ ಒಂದು ಕಾರಣಗಳಿಂದ ರೋಗಿಗಳು ವೈದ್ಯರ ಹತ್ರ ಬಂದಿರ್ತಾರೆ ಸ್ನೇಹಿತರೆ. ಆದರೆ ಅವರ ಒಂದು ಜೀವಕಣದಲ್ಲಿ ಇರ್ತಕ್ಕಂಥ ರೋಗಗಳು ಹೇಗೆ ಅವರ ಮಾನಸಿಕ, ದೈಹಿಕ ಮತ್ತು ಭಾವನಾತ್ಮಕ ಜಗತ್ತನ್ನು ಪೂರ್ತಿಯಾಗಿ ತಿರುಚುಮಿರುಚು ಮಾಡಿರುತ್ತೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ಹೀಗಾಗಿ ಈ ಒಂದು ಪೂರ್ತಿಯಾದ ಅಧ್ಯಯನವನ್ನು ನಾವು ನಮ್ಮ ಹೋಮಿಯೋಪತಿಯಲ್ಲಿ ಮಾಡ್ತೀವಿ. ಈಗ ಭ್ರೂಣ ಹೊಟ್ಟೆಯಲ್ಲಿ ಹುಟ್ಟುವುದು 3 ಪದರುಗಳಿಂದ. ಅದಕ್ಕೆ ಎಕ್ಟೋಡರ್ಮ್, ಎಂಡೋಡರ್ಮ್ ಮತ್ತು ಮೀಸೋಡರ್ಮ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ಈ ಎಕ್ಟೋಡರ್ಮ್, ಎಂಡೋಡರ್ಮ್ ಮತ್ತು ಮೀಸೋಡರ್ಮಿಂದ ಆಗತಕ್ಕಂತಹ ಒಂದು ಭ್ರೂಣ ಈ ರೋಗಗಳು ಸಹಿತ ಈ ಒಂದು ಪದರುಗಳಿಂದಲೇ ಉತ್ಪತ್ತಿಯಾಗುತ್ತೆ. ಮತ್ತು ಈ ರೋಗಗಳು ಸಹಿತ ಈ ಒಂದು ಪದರುಗಳಿಂದ ಹುಟ್ಟಿ ಆ ಒಂದು ಪದರುಗಳಿಂದ 1ನೇ ಮೆಟ್ಟಿಲು, 2ನೇ ಮೆಟ್ಟಿಲು, 3ನೇ ಮೆಟ್ಟಿಲು, 4, 5, 6, 7. ಸೊ ಹೀಗೆ 7 ಮೆಟ್ಟಿಲುಗಳಲ್ಲಿ ಈ ರೋಗಗಳು ಪಸರಿಸಿ ಮಾನವನಿಗೆ ಬಹಳಷ್ಟು ತೊಂದರೆ ಕೊಡುವುದು ಸರ್ವೇಸಾಮಾನ್ಯ ಸ್ನೇಹಿತರೆ. ಸೊ ಹೀಗಾಗಿ ಈ ರೋಗಗಳನ್ನು ಮೆಟ್ಟಿಲಾಗಿ ನಾವು ಹೇಗೆ ವಿಂಗಡಿಸ್ತೀವಿ ಅಂದರೆ,
ಈಗ ಎಕ್ಟೋಡರ್ಮ್ ಅಂತ ಹೇಳಿದೆ, ಇದು ಮೊದಲನೇ ಒಂದು ಪದರು. ಇದಕ್ಕೆ ನಾವೇನು ಹೇಳ್ತೀವಿ, ರೋಗಗಳು ಆ ಪದರಿನಲ್ಲಿತ್ತು ಅಂತ ಹೇಳಿದರೆ ಅದು ಮೊದಲನೇ ಪದರನೇ ರೋಗ ಅಂತ ಹೇಳ್ತೀವಿ, ಎಕ್ಟೋಡರ್ಮ್. ಎಂಡೋಡರ್ಮ್ ಇದು ಎರಡನೇ ಪದರು. ಇದು ಈ ಪದರಿನಲ್ಲಿ ರೋಗಗಳಿತ್ತು ಅಂತ ಹೇಳಿದರೆ ಅದಕ್ಕೆ ನಾವು ಎರಡನೇ ಪದರನೇ ರೋಗಗಳು ಅಂತ ಹೇಳ್ತೀವಿ. ಮೂರನೇ ಪದರು ಮಿಸೋಡರ್ಮ್. ಮಿಸೋಡರ್ಮಲ್ಲಿ ಏನಾದರೂ ರೋಗಗಳಿತ್ತು ಅಂತ ಹೇಳಿದರೆ ಆ ಒಂದು ಪದರುಗಳಲ್ಲಿರ್ತಕ್ಕಂಥ ರೋಗಗಳಿಗೆ ಮೂರನೇ ಪದರನೇ ರೋಗಗಳು ಅಂತ ಹೇಳ್ತೀವಿ. ಹೀಗೆ 3 ಪದರುಗಳು ಎಕ್ಟೋಡರ್ಮ್, ಎಂಡೋಡರ್ಮ್, ಮಿಸೋಡರ್ಮ್ ಆದಮೇಲೆ ನಮ್ಮ ಅಂಗಗಳು ಮತ್ತು ಗ್ರಂಥಿಗಳು ಮತ್ತು ಮೆದುಳು, ಹೀಗೆ ನರಮಂಡಲಗಳು ಪೂರ್ತಿಯಾಗಿ ಈ 3 ಪದರುಗಳಿಂದಲೇ ರಚಿತವಾಗಿರುತ್ತೆ ನಮ್ಮ ದೇಹದಲ್ಲಿ. ಸೊ ಹೀಗಾಗಿ ಇನ್ನೂ 3 ಲೆವೆಲ್ಗಳು ಅಂತ ಹೇಳಿದರೆ, ಇನ್ನೂ 3 ಸ್ತರಗಳು ಅಂಥೇಳಿ, ಇನ್ನೂ 3 ಮೆಟ್ಟಲುಗಳು ಅಂತ ಹೇಳಿದರೆ 4, 5, 6. ಈ 4, 5, 6ನ ಮೆಟ್ಟಿಲುಗಳಲ್ಲಿ ಇರ್ತಕ್ಕಂಥ ರೋಗಗಳು ಈ ಎಕ್ಟೋಡರ್ಮ್, ಎಂಡೋಡರ್ಮ್, ಮಿಸೋಡರ್ಮಿಂದ ಆಗ್ತಕ್ಕಂಥ ಗ್ರಂಥಿಗಳು, ನರಗಳು ಮತ್ತು ವಿವಿಧ ಅಂಗಗಳು ಸ್ನೇಹಿತರೆ. ಈ 7ನೇ ಮೆಟ್ಟಿಲಲ್ಲಿ ಬರ್ತಕ್ಕಂಥ ರೋಗ ಯಾವುದು ಅಂತ ಹೇಳಿದರೆ ಕ್ಯಾನ್ಸರ್ ಅಂತ ಹೇಳಿದರೆ, ನಮ್ಮ ಜೀವಕಣಗಳಲ್ಲಿ ಆಗತಕ್ಕಂತಹ ಬದಲಾವಣೆಯೇ ಕ್ಯಾನ್ಸರ್. ಸೊ ಹೀಗಾಗಿ ಈ ಜೀವಕಣಗಳಲ್ಲಿ ರೋಗಗ್ರಸ್ತ ಸ್ಥಿತಿ ಪೂರ್ತಿಯಾಗಿ ಒಳಹೊಕ್ಕು ಆ ಒಂದು ಕಾರ್ಯಾಚರಣೆಯನ್ನು ಪೂರ್ತಿಯಾಗಿ ವಿಚಲಿತಗೊಳಿಸಿತು ಅಂತ ಹೇಳಿದರೆ ಅದಕ್ಕೆ ನಾವು ಕ್ಯಾನ್ಸರ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಕ್ಯಾನ್ಸರ್ ಅಂತ ಹೇಳಿದರೆ ಅದು ಬಹಳ ಭಯಂಕರ ರೋಗ, ಭಯಾನಕ ರೋಗ ಅಂತ ಅನ್ನೋದು ಬಹಳ ಎಲ್ಲರೂ ಕೇಳ್ತಕ್ಕಂಥದ್ದು. ಆದರೆ ಕ್ಯಾನ್ಸರ್ ಅನ್ನುವುದು ಒಂದು ಸಾಮಾನ್ಯ ರೋಗ. ಯಾಕೆ ಅಂತ ಹೇಳಿದರೆ ಇದು 7ನೇ ಮೆಟ್ಟಿಲಿಗೆ ಮುಟ್ಟಿರುವ ಕಾರಣದಿಂದ ಇದು ಭಯಾನಕ ಅನಿಸುತ್ತೆ ಮತ್ತು ಇದು ಮಾನವನಿಗೆ ಬಹಳಷ್ಟು ಭಯ ತಂದು ಕೊಡುವುದು ಸರ್ವೇಸಾಮಾನ್ಯ ಸ್ನೇಹಿತರೆ. ಆದರೆ ಈ ಕ್ಯಾನ್ಸರ್ ಅನ್ನುವ ರೋಗಗ್ರಸ್ತ ಸ್ಥಿತಿ ನಮ್ಮ ಜೀವಕಣಗಳಲ್ಲಿ ಆಗಿರುವುದರಿಂದ ಇದಕ್ಕೆ ಕ್ಯಾನ್ಸರ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಹೋಮಿಯೋಪತಿಯ ಔಷಧಿಗಳು ಈ ಜೀವಕಣಗಳ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ. ಅದಕ್ಕೆ ಅಟಾಮಿಕ್ ಸೈನ್ಸ್ ಅಂತಲೂ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಹೋಮಿಯೋಪತಿ ಮೆಡಿಸಿನ್ಸ್, ನಮ್ಮ ಹೋಮಿಯೋಪತಿ ಔಷಧಿಗಳು ಬಹಳಷ್ಟು ಸೂಕ್ಷ್ಮವಾಗಿರುತ್ತೆ, ಬಹಳಷ್ಟು ಶಕ್ತಿಯುತವಾಗಿರುತ್ತೆ ಮತ್ತು ಬಹಳಷ್ಟು ಕಾರ್ಯಾಚರಣೆಯನ್ನು ಜೀವಕಣಗಳ ಮೇಲೆ ಅದರ ಪರಿಣಾಮವನ್ನು ಬೀರಿ ಯಾವುದೇ ತರಹದ ರೋಗಗಳು 1ನೇ ಮೆಟ್ಟಿಲಿನಿಂದ 7ನೇ ಮೆಟ್ಟಿಲಿನಲ್ಲಿ ಬರ್ತಕ್ಕಂಥ ಎಲ್ಲ ರೋಗಗಳನ್ನು ಪೂರ್ತಿಯಾಗಿ ಪರಿಣಾಮ ಮಾಡುವಂತಹ ಒಂದು ಶಕ್ತಿ ನಮ್ಮ ಹೋಮಿಯೋಪತಿ ಔಷಧಿಗೆ ಇದೆ ಅಂತ ನಾನು ನಿಮಗೆ ಎತ್ತಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಈ ಹೋಮಿಯೋಪತಿ ಅನ್ನುವ ಔಷಧಿಗಳು 5 ರೂಪಾಯಿಯಿಂದ 50,000 ರೂಪಾಯಿವರೆಗೂ ಕೊಡ್ತಕ್ಕಂಥದ್ದು ಸರ್ವೇಸಾಮಾನ್ಯ. ಈ ಡಾಕ್ಟರ್ಗಳ ಒಂದು ಅಧ್ಯಯನದ ಮೇಲೆ, ಅವರ ಒಂದು ಜ್ಞಾನದ ಮೇಲೆ, ಅವರ ಒಂದು ಡಯಾಗ್ನೋಸಿಸ್ ಕೆಪ್ಯಾಸಿಟಿಯ ಮೇಲೆ ಅವರು ಚಾರ್ಜ್ಗಳನ್ನು ಮಾಡ್ತಾಯಿರ್ತಾರೆ ಸ್ನೇಹಿತರೆ. ಸೊ ಹೀಗಾಗಿ ಈ ಅಟಾಮಿಕ್ ಸೈನ್ಸ್ ಅಂತ ನಾನೇನು ಹೇಳ್ತಾ ಇದ್ದೀನಿ ಹೋಮಿಯೋಪತಿನ, ಇದು ನಮ್ಮ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಜಗತ್ತನ್ನು ಪೂರ್ತಿಯಾಗಿ ಆರೋಗ್ಯದೆಡೆಗೆ ಕರೆದುಕೊಂಡು ಹೋಗ್ತಕ್ಕಂಥದ್ದು ಹೋಮಿಯೋಪತಿ ಸ್ನೇಹಿತರೆ. ಇದಿಷ್ಟು ಹೇಳ್ತಾ ಈ 2 ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.